ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC 2024 ಮೊದಲನೇ ಎಕ್ಸಾಮ್ನಲ್ಲಿ ಫಿಸಿಕ್ಸ್ ಹಾಗೂ ಹಿಸ್ಟ್ರಿ ಇತಿಹಾಸ ಆ ಎರಡು ಸಬ್ಜೆಕ್ಟ್ಗಳಲ್ಲಿ ಹೆಚ್ಚಿನದಾಗಿ ಕಷ್ಟಕರವಾಗಿತ್ತು ಅಂತ ವಿದ್ಯಾರ್ಥಿಗಳ ಅಭಿಪ್ರಾಯವಾಗಿದೆ. ಸೊ ಅದಕ್ಕೆ ಗ್ರೇಸ್ ಮಾರ್ಕ್ಸನ್ನು ನೀಡ್ತಾರೆ. ಒಂದು ವೇಳೆ ಗ್ರೇಸ್ ಮಾರ್ಕ್ಸ್ ನೀಡಿದ್ರೆ ನಿಮಗೆ ಹೇಗೆ ಗೊತ್ತಾಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಡಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಹಾಗೂ ಇತಿಹಾಸ ವಿಷಯದಲ್ಲಿ ಹೆಚ್ಚಿನದಾಗಿ ಟಫ್ನೆಸ್ ಇತ್ತು ಅಂತ ಅಭಿಪ್ರಾಯವಾಗಿದೆ ವಿದ್ಯಾರ್ಥಿಗಳದ್ದು. ಸೊ ಅಂತಹ ವಿಷಯಕ್ಕೆ ಗ್ರೇಸ್ ಮಾರ್ಕ್ಸ್ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಗೊತ್ತಾಗುತ್ತೆ, ಯಾವ ವಿಷಯಕ್ಕೆ ಯಾವ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸನ್ನು ಹೇಗೆ ನೀಡ್ತಾರೆ ಅಂತ ಗೊತ್ತಾಗುವಂಥದ್ದು ಹೇಗೆ ಅಂತ ತಿಳಿದುಕೊಳ್ಳೋದಾದರೆ, ಮಾರ್ಚ್ 22ರ ನಂತರ ನಿಮಗೆ ಎಕ್ಸಾಮ್ಗಳೆಲ್ಲ ಎಂಡ್ ಆಗುತ್ತೆ. ಮಾರ್ಚ್ 22ರ ನಂತರ ನಿಮಗೆ ಅಫಿಷಿಯಲ್ ಆಗಿ ಕೀ ಆನ್ಸರ್ಗಳು KSEAB ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ. ಆ ಕೀ ಆನ್ಸರ್ನಲ್ಲಿ ಅವರು ತಿಳಿಸಿರ್ತಾರೆ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿದೆ, ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿಲ್ಲ, ಈ ರೀತಿಯಾಗಿ ತಿಳಿಸಿರ್ತಾರೆ. ಒಂದು ವೇಳೆ ನಿಮಗೆ ಫಿಸಿಕ್ಸ್ ವಿಷಯದಲ್ಲಾದರೆ ಅವರು 7 ಪ್ರಶ್ನೆಯಲ್ಲಿ ಯಾವ ವಿಷಯಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ ಇದ್ರೂ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತಾನೆ ಅಂತಲೂ ಹೇಳ್ತಾ ಇಲ್ಲ. ಸೊ ಒಂದು ವೇಳೆ ಕೊಟ್ಟರೆ ಆ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಅಂತ ಅಲ್ಲಿ ತಿಳಿಸಿರ್ತಾರೆ. ವಿದ್ಯಾರ್ಥಿಗಳು ಆ ಕೀ ಆನ್ಸರನ್ನು ಡೌನ್ಲೋಡ್ ಮಾಡಿಕೊಂಡು ಆ ಗ್ರೇಸ್ ಮಾರ್ಕ್ಸ್ ನೀಡಿದಾರಾ ನೀಡಲಿಲ್ವಾ ಅಂತ ನೋಡ್ಕೊಳ್ಬೋದು. ಸೊ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಗ್ರೇಸ್ ಮಾರ್ಕ್ಸನ್ನು ಒಂದು ವೇಳೆ ನೀಡಿದರೆ ಅಲ್ಲಿ ತಿಳಿಸಿರ್ತಾರೆ ಕೀ ಆನ್ಸರ್ನಲ್ಲಿ. ಅದಕ್ಕಾಗಿ KSEAB ವೆಬ್ಸೈಟ್ನಲ್ಲಿ ಹೋಗಿ ನೀವು ಆ ಕೀ ಆನ್ಸರನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದಾಗಿದೆ ಮಾರ್ಚ್ 22ರ ನಂತರ. ಸೊ ಇದೊಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮುಂಬರುವಂತಹ ಎಲ್ಲ ಸೆಕೆಂಡ್ PUC ಡಿಗ್ರಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಅದಕ್ಕಾಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಲ್ಲ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಹೆಚ್ಚಿನದಾಗಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನಿಮ್ಮ ದೊಡ್ಡ ಪ್ರಶ್ನೆ ಏನಾದ್ರು ಇದ್ದರೆ ಅಲ್ಲಿ ಬಂದು ಪ್ರಶ್ನೆಗಳನ್ನು ಕೇಳಿ ಉತ್ತರಿಸಲು ಪ್ರಯತ್ನಿಸ್ತಾ ಇರುತ್ತೆ. ಇವತ್ತಿನ ವಿಡಿಯೋನ ಎಲ್ಲ ಏನು ಮಾಡ್ತಾರೆ ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.